ಸನ್ಯಾಸ ತಗೋಬೇಕು ಅಂತ ಸಂಕಲ್ಪ ಮಾಡಿ ಸನ್ಯಾಸ ತಗೋಬೇಕಾದ್ರೆ ತಾಯಿ ಅನುಮತಿ ಬೇಕು ಮತ್ತು ಶ್ರೀಮದ್ ಹೆಂಡತಿ ಅನುಮತಿ ಬೇಕು. ಅದಕ್ಕೆ ಯಾಜ್ಞವಲ್ಕ್ಯ ಮಹರ್ಷಿ ಇಬ್ಬರು ಹೇಳ್ತಾರೆ, ಮೈತ್ರೇಯಿ ಕಾತ್ಯಾಯಿನಿ. ಕಾತ್ಯಾಯಿನಿ ಪಾಪ ಪ್ರತಿಭಕ್ತಿ ಅಷ್ಟೆಲ್ಲ ಇದ್ದು ಬಿಡ್ತಾರೆ. ಮೈತ್ರೇಯಿ ಯಾಜ್ಞವಲ್ಕ್ಯ ಮಹರ್ಷಿ ಮದುವೆ ಆಗಿದ್ದು ಯಾಕೆ ಅಂದರೆ, ಪೂರ್ವದಲ್ಲಿ ಸ್ತ್ರೀಗೆ ಉಪದೇಶ ಮಾಡಬೇಕಾದ್ರೆ ಗಂಡನೇ ಮಾಡಬೇಕು, ಬೇರೆ ಯಾರು ಉಪದೇಶ ಮಾಡಬಾರ್ದು. ಮಂತ್ರೋಪದೇಶ ಆದರೂ ಪತಿನೇ ಮಾಡಬೇಕು, ಈ ಥರ ತತ್ವೋಪದೇಶ ಆದ್ರೂ ಅವರೇ ಮಾಡಬೇಕು. ಈ ಥರ ಎಲ್ಲೋ ಒಂದು ಕಡೆ ಹೇಳಿದೆ ನಾನು, ಚಿಲಮತ್ತೂರು ಎಲ್ಲೋ ಒಂದು ಕಡೆ. ಆವಾಗ ತಕ್ಷಣ ಮಹಿಳೆಯರು ಹೇಳಿದ್ರು, ಆಯಿತು ಇವಾಗ ಆ ಥರ ಏನೇನು ಆದರೆ ಬರೀ ವ್ಯಾಪಾರ ಕಲಿಬೇಕು ಅಂದರು. ಏಕೆ ಆಫೀಸ್ ಕೆಲಸ ಉಪದೇಶ ಮಾಡ್ತಾರೆ, ಇಲ್ಲ ವ್ಯಾಪಾರ ಉಪದೇಶ ಮಾಡ್ತಾರೆ ಅಷ್ಟೇ ಹೊರತು ಮಂತ್ರ ಅನುಷ್ಠಾನ ಮಾಡಿರ್ತಾರೋ ಅಥವಾ ತತ್ವ ಗೊತ್ತಿದೆಯೋ ಏನಿಲ್ಲ ಅಲ್ವಾ. ಪೂರ್ವದಲ್ಲಿ ಪತ್ನಿಗೆ ಪತಿನೇ ಉಪದೇಶ ಮಾಡಬೇಕು. ಅದಕ್ಕೋಸ್ಕರ ಮೈತ್ರಿ ಏನು ಮಾಡ್ತಾರೆ, ನನಗೆ ಈ ಉಪದೇಶ ಬೇಕು, ಯಾಜ್ಞವಲ್ಕ್ಯ ಮಹರ್ಷಿಯಿಂದ ನಾನು ಮದುವೆ ಆದರೆ ತತ್ವೋಪದೇಶ ಸಿಗುತ್ತೆ ಅಂತಲೇ ಮದುವೆ ಆಗಿರ್ತಾಳೆ. ಅಂಥದ್ದಲ್ಲಿ ಒಂದು ದಿವಸ ನಾನು ಸನ್ಯಾಸಕ್ಕೆ ಹೋಗ್ತೀನಿ, ನಿಮ್ಮಿಬ್ಬರಿಗೂ ಆಸ್ತಿ ಹಂಚಿಕೊಟ್ಬಿಟ್ಟು ಹೋಗ್ತೀನಿ ಅಂತಾರೆ. ಅಲ್ಲೇನಾಯಿತು ಅದಿರಲಿ, ಎಲ್ಲ ಎಚ್ಚರವಾಗಿದ್ದು ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ಇವಾಗ ಯಾರನ್ನ ಗಂಡ ನಾನು ಸನ್ಯಾಸಕ್ಕೆ ಹೋಗ್ತೀನಿ ಅಂದರೆ ಏನಂತೀರ? ಸರಿ ಎಲ್ಲನ ಹೋಗ್ರಿ, ಆಸ್ತಿ ಎಲ್ಲ ನನ್ನ ಹೆಸರು ಮಾಡಿಬಿಟ್ಟು ಹೋಗಿ, ಸರಿ ನೀವು ಹೋದ್ರು ಸಾಕು. ತಾಯಿಯಂದ್ರು ಕೂಡ ಅಷ್ಟೇ ಈಗಿನ ಕಾಲದಲ್ಲಿ, ಹೋಗೋ ಎಲ್ಲ ನಾವು ಆಶ್ರಮಕ್ಕನ್ನು ಸೇರಿಕೊಳ್ಳೋ. ಯಾಕೆ ಸುಮ್ಮನೆ ಅನ್ಎಂಪ್ಲಾಯ್ಡು ಟಿ ವಿ ನೋಡ್ಕೊಂಡು ಕೂತಿರ್ತಾನೆ, ಆಕೆಗೆ ತಡೆಯೋಕ್ಕಾಗೋಲ್ಲ, ಹೋಗೋ ಯಾವುದನ್ನು ಆಶ್ರಮಕ್ಕನ್ನು ಸೇರಿಕೊಳ್ಳೋ ಅಂತಾರೆ. ನಾನು ಯಾರೋ ಹುಡುಗನಿಗೆ ಗಂಡು ಹುಡುಕೋದು ಅಲ್ಲ, ಹೇಗಿದೆ ಸಮಾಜ, ಹೇಗಿರಬೇಕಾಗಿತ್ತು. ಹೆಣ್ಣು ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು, ಎಷ್ಟು ಹುಡುಕಿದ್ರು ಮದುವೆ ಆಗಲಿ ಸೆಟ್ ಆಗಲಿಲ್ಲ. ಅದಕ್ಕೆ ಇದಕ್ಕೆ ಕಳಿಸ್ಕೊಟ್ಬಿಟ್ರು, ಚಿನ್ಮಯ ಮಿಷನ್ಗೆ ಹೋಗು ಅಂತ. ವಿವೇಕ ಮಾಡಬೇಕು, ಸಾಕು ಅನ್ನಿಸ್ಬೇಕು, ಅವಾಗ ಹೋಗ್ಬೇಕು ಹೊರತು ಇವರೇ ಬಲವಂತ ಕಳಿಸಿದ್ರೆ. ಸೊ ಈಗಿನ ಕಾಲದಲ್ಲಿ ತಾಯಿಯಂದ್ರು ಪರ್ಮಿಷನ್ ಕೊಡ್ತಾರೆ, ಹೇಳ್ತಾರಂತೂ ಸದ್ಯ ನೀವು ಹೋಗಿ ಎಲ್ಲ ನನ್ನ ಹೆಸರು ಮಾಡಿ ಅಂತಾರೆ. ಆದರೆ ಮೈತ್ರಿ ಅಂಥ ಸ್ತ್ರೀ ಸಿಗೋದು ಭಾಳ ಕಷ್ಟ. ಬಹುಶಃ ಅಂಥ ಸ್ತ್ರೀ ಪಾತ್ರವನ್ನು ನಮ್ಮ ಸಾಹಿತ್ಯದಲ್ಲಿ ಇದೆಯೋ ಅಷ್ಟೇ, ಬರೀ ಯಾವ ಸಾಹಿತ್ಯದಲ್ಲೂ ಇಲ್ಲ. ನಚಿಕೇತ ಅಂತ ಪಾತ್ರ ಕೇವಲ ನಮ್ಮ ಸಾಹಿತ್ಯದಲ್ಲಿ ಸಿಗೋಂಥ ಹುಡುಗ ಮತ್ತು ನಾವು ಸಾಹಿತ್ಯದಲ್ಲಿ ಸಿಗೋಲ್ಲ. ಸೊ ಮೈತ್ರಿ ಹೇಳ್ತಾಳೆ, ಯಾವ ಆಸ್ತಿ ನೀವು ಸಂಪಾದನೆ ಮಾಡಿದ್ದೀರೋ ಅದನ್ನೆಲ್ಲ ನೀವು ಬಿಟ್ಟು ಹೋಗ್ಬೇಕಂದ್ರೆ ಅದಕ್ಕಿಂತ ಅದ್ಭುತವಾದ ಯಾವುದೋ ನಿಮಗೆ ಸಿಕ್ಕಿರಬೇಕು. ಇಲ್ಲ ಸುಮ್ಮನೆ ಬಿಟ್ಟೋಗಿ ನೀವೇ ಮೂರ್ಖರಲ್ಲ. ಅದು ಯಾವುದಕ್ಕೋಸ್ಕರ ಬಿಟ್ಟು ಹೋಗ್ತಾ ಇದ್ದೀರೋ ಅದನ್ನೇ ನನಗೆ ಹೇಳಿ. ಈ ಆಸ್ತಿ ತಗೊಳ್ಳೋದ್ರಿಂದ ಆನಂದವಾಗಿರ್ಲಿಕ್ಕೆ ಸಾಧ್ಯವೋ, ಅಮೃತತ್ವ ಪ್ರಾಪ್ತಿ ಆಗುತ್ತೆಯೋ ಅಂತ ಪ್ರಶ್ನೆ ಮಾಡ್ತಾರೆ. ಇಂಥ ವಿವೇಕ ಬರಬೇಕಾದ್ರೆ ಅದು ಸ್ತ್ರೀಗೆ ಭಾಳಷ್ಟು ಅಪರೂಪ. ಅದಕ್ಕೆ ಯಾಜ್ಞವಲ್ಕ್ಯ ಮಹರ್ಷಿ ಹೇಳ್ತಾರೆ, ನವಾರೆ ಪತ್ಯ ಕಾಮಾಯ ಪತಿ ಪ್ರಿಯ ಭವತಿ, ನವಾರೆ ಪತ್ಯ ಕಾಮಾಯ ಪತಿ ಪ್ರಿಯವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರೇಮ ಭವತಿ. ಒಂದೊಂದೇ ಹೇಳ್ಕೊಂಡು ಬರ್ತಾರೆ. ನವಾರೆ ಪತ್ಯ ಕಾಮಾಯ ಪತಿ ಪ್ರಿಯವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯವತಿ, ನವಾರೆ ಪುತ್ರಾನಾಂ ಕಾಮಾಯ ಪುತ್ರ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯಂ ಭವತಿ ಅಂತ ಒಂದೊಂದೇ ಹೇಳ್ಕೊಂಡು ನಾವು ವ್ಯಾವಹಾರಿಕವಾಗಿ ಹೆಂಡತಿ ಗಂಡನ ಪ್ರೀತಿಸ್ತಾಳೆ ಅಂದರೆ ಗಂಡನಿಗೋಸ್ಕರ ಅಲ್ಲ, ಹೆಂಡತಿಗೋಸ್ಕರವೇ. ಗಂಡ ಹೆಂಡತಿನ ಪ್ರೀತಿಸ್ತಾನೆ ಅಂದರೆ ಹೆಂಡತಿಗೋಸ್ಕರ, ಗಂಡ ತನಗೋಸ್ಕರವೇ. ಇದೇನು ಸಂಸಾರ ಕೆಡಿಸ್ಲಿಕ್ಕೆ ಹೇಳ್ತಿರೋದಲ್ಲ. ಪ್ರಿಯವಾದ ವಸ್ತುನ ಹುಡುಕ್ತಾ ಇದ್ದೀವಿ ನಾವು. ಆ ಪ್ರಿಯವಾದ ವಸ್ತು ಯಾವುದು ಅನ್ನತಕ್ಕ ನಿಶ್ಚಯ ಮಾಡೋದ್ರಲ್ಲಿ ಎಡುಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ಮಕ್ಕಳನ್ನ ಪ್ರೀತಿ ಮಾಡಲಿ, ಯಾರು ಮಕ್ಕಳನ್ನ ಯಾತಕ್ಕೋಸ್ಕರ ಹಬ್ಬ ಇವರಿಬ್ಬರು ಚೆನ್ನಾಗಿ ಓದ್ಕೊಂಡು ಸೆಟ್ಲಾಗ್ಬಿಟ್ರೆ ಏನಾಗುತ್ತೆ, ನಾವು ನೆಮ್ಮದಿಯಾಗಿರ್ತೀವಿ. ಅಂದರೆ ನಮ್ಮ ನೆಮ್ಮದಿಗೋಸ್ಕರ ಎಲ್ಲರನ್ನು ಪ್ರೀತಿಸ್ತೀವಿ, ಎಲ್ಲ ವಸ್ತುಗಳನ್ನು ಪ್ರೀತಿಸ್ತೀವಿ. ಸೊ ನಾನು ಅನ್ನತಕ್ಕಂಥ ಯಾವುದಪ್ಪ,
ಅದು ವಿಚಾರ ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಆತ್ಮವಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿತ್ಯ ಮೈತ್ರಿ ಆತ್ಮಸ್ವರೂಪ ಅನ್ನತಕ್ಕಂಥದ್ದನ್ನು ದರ್ಶನ ಮಾಡಬೇಕು. ಅದಕ್ಕೋಸ್ಕರ ಇದು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳ್ತಾರೆ. ಶ್ರವಣ ಮಾಡೋದನ್ನು ಅರ್ಥ ಆಗೋಲ್ಲ. ಯಾಕೆಂದರೆ ಹೊರಗಿನ ಪ್ರಪಂಚವನ್ನೇ ನೆಚ್ಕೊಂಡಿದ್ದೀವಿ ಎಲ್ಲದಕ್ಕೂ. ಎಷ್ಟು ನಾವು ಶ್ರವಣ ಕಷ್ಟಪಟ್ಟರು ಆ ಹೊರಗಿನ ಪ್ರಪಂಚದ ಒಂದು ಮೋಹ ಹೋಗ್ತಾ ಇಲ್ಲ. ಅದು ರಾಮಕೃಷ್ಣ ಆಶ್ರಮ ಸ್ವಾಮಿಗಳು ಒಂದು ಕತೆ ಬರ್ತಿದ್ರು. ಅದೇ ಒಬ್ಬ ಸೇಂಟು ಅವ್ರ ಮನೆಗೆ ಒಬ್ಬ ಸ್ವಾಮಿಗಳು ಬಂದು 1 ವಾರ ಕಾಲ ಇರ್ತಾರೆ. ಇದ್ದು ಏನೋ ಸ್ವಲ್ಪ ಉಪದೇಶ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಅವರು ಸೇವೆ ಮಾಡ್ತಾರೆ. ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಬನ್ನಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಎಲ್ಲಿ ಬರೋಕ್ಕಾಗುತ್ತೆ ನೋಡಿ, 2 ಮಕ್ಕಳಿದ್ದಾರೆ, ಅವ್ರೇನೋ ಸ್ಥಿತಿ ಬಂದಮೇಲೆ ಬರ್ತೀವಿ. ಆಯಿತು, ಯಾವಾಗ ಬಂತಾರೆ ಮತ್ತೆ ಇನ್ನೊಂದು 5 ವರ್ಷ ಬಿಟ್ಕೊಂಬನ್ನಿ, ಆವಾಗ ಒಂದು ಸ್ಥಿತಿ ಬಂದಿರ್ತಾರೆ, ಬರ್ತೀನಿ ಅಂತಾರೆ. 5 ವರ್ಷ ಬಿಟ್ಕೊಂಬಂದರೆ ಏನಪ್ಪ ಬರ್ತೀವಿ ಇವಾಗಾದರೂ, ಇಲ್ಲ ಮತ್ತೆ ಇನ್ನೊಂದು 5 ವರ್ಷ ಬಿಟ್ಕೊಂಬನ್ನಿ ಅಂತಾರೆ. ಇನ್ನೊಂದು 5 ವರ್ಷ ಬಿಟ್ಕೊಂಬರೋ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಾರೆ, ಅವ್ರು ಸತ್ತೋಗಿದ್ದಾರೆ. ಎಲ್ಲೋದ್ನಪ್ಪ ಸತ್ತು ಅಂತ ನೋಡಿದ್ರೆ ಅಂತ ಅವರು ಯಾವ ಜನ್ಮಕ್ಕೆ ಹೋದ ಅಂತ ಸ್ವಲ್ಪ ಅವರು ತಪಶಕ್ತಿಯಿಂದ ಸಿದ್ಧಪುರುಷರು ನೋಡ್ತಾರೆ. ಆ ಹುಡುಗ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ, ದೊಡ್ಡ ಮಗ. ಅವನತ್ರ ಒಂದು ಜೊತೆ ಎತ್ತಿರುತ್ತೆ. ಆ ಎತ್ತಿನ ಶರೀರದಲ್ಲೂ ಸೇರ್ಕೊಂಡಿದ್ದಾರೆ ಇವರು ತಂದೆ. ಅಲ್ಲೋ ಮಾತಾಡ್ತಾರೆ, ಏನಪ್ಪ ಬರ್ತೀಯ ಇವಾಗಾದ್ರು ಅಂತ. ಎಲ್ಲಿ ಬರಲಿ ಹೇಳಿ, ಇನ್ನೂ ಅವರು ಸರಿಯಾದ ಒಂದು ಸ್ಥಿತಿಗೆ ಬರಲಿಲ್ಲ. ಕನಿಷ್ಠ ಪಕ್ಷ ಎತ್ತಿನ ಶರೀರದಲ್ಲಿ ಸೇರಿಕೊಂಡು ಅವ್ರೊಂದು ಸ್ವಲ್ಪ ಸೇವೆ ಮಾಡಿ ಅವ್ರೊಂದು ಸ್ವಲ್ಪ ಮುಂದಕ್ಕೆ ತಂದು ಆಮೇಲೆ ಬರ್ತೀನಿ. ಮತ್ತು ಯಾವಾಗ ಬರಲಿ, ಇನ್ನೊಂದು 10 ವರ್ಷ ಬಿಟ್ಕೊಂಡ್ಬಂದು 10 ವರ್ಷ ಬಿಟ್ಕೊಂಡು ಹೋದರೆ ಎತ್ತು ಸತ್ತೋಗಿರುತ್ತೆ. ಎಲ್ಲೋದ ಏನು ಅಂತ ನೋಡಿದ್ರೆ ಆ 2ನೇ ಹುಡುಗ ಅಂಗಡಿ ಹಾಕ್ಕೊಂಡಿರ್ತಾನೆ. ಅಂಗಡಿ ಮುಂದ್ಗಡೆ ಒಂದು ನಾಯಿ ಮಲಗಿರುತ್ತೆ. ಆ ನಾಯಿ ಶರೀರದಲ್ಲಿ ಸೇರ್ಕೊಂಡಿದ್ದಾರೆ. ಏನಪ್ಪ ಬರ್ತಿ ಇವಾಗಾದ್ರು ಅಂದರೆ ಹೇಗೆ ಬರಲಿ, ಅವನು ಟಿಫನ್ಗೆ ಹೋದರೆ, ಊಟಕ್ಕೆ ಹೋದರೆ ಅಂಗಡಿ ನೋಡ್ಕೊಡೋದಾಗಿಲ್ಲ. ಕನಿಷ್ಠ ಪಕ್ಷ ಈ ನಾಯಿ ಶರೀರದಲ್ಲಿ ನಿಂತ್ಕೊಂಡು ಅಂಗಡಿ ನೋಡಿಕೊಂಡು ಇರ್ತೀನಿ, ಇನ್ನೊಂದು 5 ವರ್ಷ ಆದಮೇಲೆ ಬನ್ನಿ. 5 ವರ್ಷ ಆದಮೇಲೆ ಹೋದರೆ ಆ ನಾಯಿ ಸತ್ತೋಗಿರುತ್ತೆ. ಆವಾಗ ಹುಡುಗರು ಗಲಾಟೆ ಮಾಡ್ತಾರೆ, ನಿನ್ನಿಂದಲೇ ನಮ್ಮ ತಂದೆ ಸತ್ತೋದ, ಎತ್ತು ಸತ್ತೋಯ್ತು, ನಾಯಿ ಸತ್ತೋಯ್ತು, ನಿಮ್ಮಿಂದಲೇ ಇದೆಲ್ಲ ನಡೀತಾ ಇದೆ ಅಂತ ಸ್ವಾಮಿ ಮೇಲೆ ಗಲಾಟೆ ಮಾಡ್ತಾರೆ. ನಿಮಗೇನು ಬೇಕಪ್ಪ, ಏನು ಬೇಕು ಹೇಳಿ, ದುಡ್ಡು ಬೇಕೋ ತಂದೆ ಬೇಕು. ಈಗ ತಂದೆ ಅಂತ ಅವ್ನು ಏನು ಮಾಡೋಣ, ಈ ವಯಸ್ಸಲ್ಲಿ ದುಡ್ಡು ಬೇಕಂತಾರೆ. ಆ ಪೆಟ್ಟಿಗೆ ತೆಗೀರಿ, ಅಲ್ಲಿ ಅಗಿದ್ರೆ ದುಡ್ಡು ಸಿಗುತ್ತೆ, ಕೆಳಗಡೆ ನಿಧಿ ಇದೆ. ಸರಿ ತೆಗೀತಾರೆ, ಅಗಿಯಕ್ಕೆ ಹೋಗ್ತಾರೆ, ಅಲ್ಲೊಂದು ಹಾವು ಬರುತ್ತೆ. ಯಾಕೆಂದರೆ ಯಾರನ್ನ ನಿಧಿ ಇಟ್ಬಿಟ್ಟು ಸತ್ತರೆ ಅವ್ರು ಮತ್ತೆ ಹಾವಿನ ರೂಪದಲ್ಲಿ ಹಾವಿನ ಜನ್ಮ ಪಡೆದು ಅಲ್ಲಿ ಕಾವಲಿರ್ತಾರೆ ಅಂತ ಒಂದು ಹೇಳ್ತಾರೆ. ಸರಿ ಹಾವು ಬರುತ್ತೆ, ಏನೇ ನಾವು ಕಚ್ಚಿ ಸಾಯಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು, ಇಲ್ಲ ಆ ಹಾವನ್ನು 2 ತುಂಡು ಮಾಡಿಬಿಟ್ಟು ಆಚೆ ಹಾಕ್ಬಿಡಿ, ಅದಕ್ಕೆ ಕೆಳಗಡೆ ನಿಧಿ ಇದೆ ತೊಗೊಳ್ಳಿ ಅಂತಾರೆ. 2 ತುಂಡು ಮಾಡಿ ಆಚೆ ಹಾಕ್ತಾರೆ, ನೋಡೋದು ದುಡ್ಡಿದೆ ತೊಗೊಳ್ತಾರೆ. ಮತ್ತೆ ಆ 2 ತುಂಡನ್ನು ಸೇರಿಸಿ ಮಾತಾಡಿಸ್ತಾರೆ, ಏನಪ್ಪ ಇವಾಗಾದರೂ ಬರ್ತೀಯಾ ಅಂತ. ಯಾವ ತಂದೆಗೋಸ್ಕರ ಯಾವ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟನೋ ಅವರೇ ನನ್ನ 2 ತುಂಡು ಮಾಡಿ ಹಾಕಿದ್ರು ಅಂದರೆ ಬರ್ತೀನಿ ಅಂತ ಅಲ್ಲಿ ನಿಲ್ಲಿಸ್ಯಾರ ಸ್ವಾಮಿ ಕತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಅಲ್ಲೂ ನಿಲ್ಲಲ್ಲ. ಏನೋ ಬುದ್ಧಿ ಇದ್ರೆ ಮಾಡಿದ್ವು, ಹೇಗೋ ಒಂದು ನಾವು ಮಾಡಬೇಕಲ್ಲ ಅಂತಾರೆ. ಆ ಮೋಹದಲ್ಲಿ ಸಿಗಾಕ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಬಿಡು ಬಿಡು ಜಗದ ಸಡಗರವೆಲ್ಲ ಕೊಡುವುದೇನಿಲ್ಲ ಶಾಂತಿಯನ್ನು, ಬಿಡು ಬಿಡು ಜಗದ ಬಿಡು. ಈ ವ್ಯಾವಹಾರಿಕವಾದಂಥ ಜೀವನ ಕೇವಲ ಶರೀರ ಉಳಿಸ್ಕೊಳ್ಳಿಕ್ಕೆ ಅಷ್ಟೇ. ಅಷ್ಟು ಬಿಟ್ಟರೆ ಎಷ್ಟು ಅನುಕೂಲವಾದ ಜೀವನ ಮಾಡಿಕೊಂಡ್ರು ಆನಂದ ಜೀವನ ಆಗೋಲ್ಲ. ಅನುಕೂಲವಾದ ಜೀವನ ಆದಷ್ಟು ಸಮಸ್ಯೆ ಜೀವನನೇ. ನೀವು ನೋಡಿ ಬೇಕಾದರೆ ಹಿಂದಿನ ಕಾಲಕ್ಕೆ ಯಾವುದನ್ನ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ 10 ಮೈಲಿ ಆಗಲಿ, 10 ಕಿಲೋಮೀಟ್ರಲ್ಲ, ಆವಾಗ 10 ಮೈಲಿ ನಡ್ಕೊಂಬರೋರು. ಹೆಣ್ಮಕ್ಳು ಅಷ್ಟೇ, ಬೆಳಗ್ಗೆ ಎದ್ದು ಕುಟ್ಟೋದು, ಬೀಸೋದು, ರುಬ್ಬೋದು,
ನೀರು ತೊಗೊಂಬರ್ಬೇಕಾದ್ರೆ ಊರಾಚೆ ಹೋಗಿ ತೊಗೊಂಬರ್ಬೇಕು. ಹಿತ್ತಾಳಿ ಮತ್ತು ತಾಮ್ರದ ಪಾತ್ರೆಗಳು ಆಗಿನ ಕಾಲಕ್ಕೆ, ಇವೆಲ್ಲ ಈ ಪ್ಲಾಸ್ಟಿಕ್ ಅದು ಸುಮ್ಮನೆ ಈಗ ಅಂದ್ಬಿಡೋ ತೊಳೆಯಲ್ಲ ಬರೋಲ್ಲ. ಆ ಹಿತ್ತಾಳಿ ತಾಮ್ರನ ಹುಣಸೆ ಹಣ್ಣು ಉಪ್ಪು ಹಾಕಿ ತೊಳೆದು ಹೊತ್ಕೊಂಬರ್ತಾಯಿದ್ರೆ ನೀರು ತಣ ಹೊಳೆಯೋದು. ಒಂದು ತಪ್ಪಲೆ ಮೇಲುಗಡೆ ಒಂದು ಬಿಂದಿಗೆ ಮೇಲುಗಡೆ ಒಂದು ಚೆಂಬು, ಮತ್ತು ಕೊಂಕಲಲ್ಲೊಂದು ಬಿಂದಿಗೆ, ಮತ್ತು ಈ ಕೈನಲ್ಲೊಂದು ಚೆಂಬು, ಈ ಕೈನಲ್ಲೊಂದು ಚೆಂಬು, ಇಷ್ಟು ತೊಗೊಂಬರೋರು. ಈಗಿನ ಕಾಲಕ್ಕೆ ಏನಂತ ತಪ್ಪಲೆ ತಲೆ ಮೇಲೆ ಇಟ್ಟರೆ ಒಳಗಡೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಡೋರು, ಆದ ಕಾರಣ ಆರೋಗ್ಯವಾಗಿದ್ದರು. ಇವಾಗ ಅನುಕೂಲ ಜಾಸ್ತಿ ಆಯಿತು, ರೋಗಗಳು ಬದಲಾಡಬೇಕು. ಆದ ಕಾರಣ ಬಿಡು, ಇದು ಸಾಕು ಬಿಡು, ಎಷ್ಟೇ ಮಾಡೋದು ಪ್ರಯೋಜನ ಇಲ್ಲ, ಕೊಡುವುದೇನಿಲ್ಲ ಶಾಂತಿಯನ್ನು. ಬಿಟ್ಟು ಅಲ್ಲ, ಯಾಕೆ ಬಿಡಬೇಕು? ಮತ್ತೆ ಅದೇ ಪ್ರಶ್ನೆ, ಯೋಚನೆ ಮಾಡು. ಹೊಲ ಮನೆ ಹಣವು ಮಹದಧಿಕಾರ, ಹೊಲ ಮನೆ ಹಣವು ಮಹದಧಿಕಾರ, ಹೊಲೆಯ ಸಂಸಾರ ತಿಳಿದು ನೋಡು, ಬಿಡು ಬಿಡು ಜಗದ ಸಡಗರದ. ಹೊಲ ಮನೆ ಹಣ ಮಹದಧಿಕಾರ. ಅವನು ಟ್ರಂಪು ಎಲೆಕ್ಟ್ ಆದ ಆಗಲೇ ಶುರು, ಮಗಳಿಗೆ ಇವಾಗ ಏನೇನೋ ಒಂದು ಮಾಡಬೇಕಂತೆ, ಮಗಳನ್ನ ಯಾವುದೋ ಒಂದು ಗೌರ್ನರ್ ಮಾಡಬೇಕು, ಸಮಸ್ಯೆ ಪರಿಹಾರ ಆಯಿತು. ಇನ್ನು ಯಾರ್ಯಾರು ಬರ್ತಾರೋ ನಂಗೆ ಬೇಕು, ನಂಗೆ ಏನಾದ್ರೂ ಸಮಸ್ಯೆ ಪರಿಹಾರ ಆಗಲ್ಲ. ಯಾಕೆಂದರೆ ನೀನೇ ಸಮಸ್ಯೆ, ದಿ ಪ್ರಾಬ್ಲಮ್ ಈಸ್ ಯು, ಸೊಲ್ಯೂಷನ್ ಈಸ್ ಯು. ನೀನೇ ಸಮಸ್ಯೆ, ನೀನೇ ಪರಿಹಾರ ಅಂತಾರೆ. ಈ ನಾನೇನು ಸಮಸ್ಯೆ ರೀ? ಅದೇ ಆ ನಾನು ಅನ್ನತಕ್ಕಂಥ ಇದೆಯಲ್ಲ, ಅದೇನೇ ಸಮಸ್ಯೆ, ಅಹಂಕಾರವೇ ಸಮಸ್ಯೆ ಅಂಥೇಳಿ ಅದನ್ನು ಮೊಟ್ಟ ಮೊದಲು ಕೃಷ್ಣ ಪರಮಾತ್ಮ ಸ್ಪಷ್ಟ ಮಾಡ್ತಾನೆ. ಯಾಕಪ್ಪ ಅಂದರೆ ಉಪದೇಶ ಮಾಡತಕ್ಕಂಥವ್ರಿಗೆ, ನಿಜವಾದ ತತ್ವೋಪದೇಶ ತಿಳಿದು ಮಾಡತಕ್ಕಂಥವ್ರಿಗೆ, ಕೂತಿರ್ತಕ್ಕಂಥವರೆಲ್ಲ ಬ್ರಹ್ಮಸ್ವರೂಪಿಗಳಂತೆಲ್ಲ ಕಾಣುತ್ತೆ. ಉಪನಿಷತ್ಗೂ ಅಷ್ಟೇ, ಭಗವದ್ಗೀತೆಗೂ ಅಷ್ಟೇ. ಅದಕ್ಕೋಸ್ಕರ ಮೊಟ್ಟ ಮೊದಲು ತತ್ವೋಪದೇಶ ಮಾಡಿಬಿಡ್ತಾರೆ. ಅಸೋಚ್ಯಾನನ್ನ ಶೋಚಸ್ತಂ ಪ್ರಜ್ಞಾವಾದಾಂಶ ಭಾಷತೆ ಗತ ಅಸುನ ಗತ ಅಸುಂಚ ನಾನು ಶೋಚಿಸಿ ಪಂಡಿತ. ಯಾವುದಕ್ಕೋಸ್ಕರ ದುಃಖ ಪಡತಕ್ಕಂಥ ಅವಶ್ಯಕತೆ ಇಲ್ವೋ ಅದಕ್ಕೋಸ್ಕರ ದುಃಖ ಪಡ್ತಾ ಇದೆಯಾ? ಯಾಕೆಂದರೆ ಇರೋರಿಗಾಗಲಿ ಹೋಗೋರಿಗಾಗಲಿ ಪಂಡಿತನಾಗಿರ್ತಕ್ಕಂಥನು ಬದಲಾಡಲ್ಲ. ಯಾಕೆ? ಯಾರು ಹುಟ್ಟು ಇಲ್ಲ, ಸಾವು ಇಲ್ಲ. ಹೇಗೆ ಹೇಳ್ತೀರ ಅಂದರೆ ನೋಡ್ಕೊ ನೀನೆ ಅಂತಾರೆ ಪರಮಾತ್ಮ. ದೇಹಿನೋ ಸ್ಮಿನ್ಯತ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತನ ಮುಖ್ಯತಿ. ಈ ಶರೀರದಲ್ಲಿ ಈಗ ಬಂದು ಕೂತಿರಿ, ಕಣ್ಣು ಮುಚ್ಚಿಬಿಡಿ. ಕಣ್ಣು ಮುಚ್ಚಿ ನಿಂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಕೇಳಲಿ ಪಾಪ, ಬರೋದಕ್ಕೆ ಕಷ್ಟ. ದೇಹದಲ್ಲಿ ನಾವು ನೋಡಿಕೊಂಡ್ರೆ ಬಾಲ್ಯ, ಯೌವನ, ವೃದ್ಧಾಪ್ಯ ಅನ್ನೋಂಥ ಇದೆ. ಬಾಲ್ಯದಲ್ಲಿರ್ತಕ್ಕಂಥ ಶರೀರ ಯೌವನದಲ್ಲಿ ಸಂಪೂರ್ಣ ಬದಲಾವಣೆ ಆಗುತ್ತೆ. ಯೌವನದಲ್ಲಿರ್ತಕ್ಕಂಥ ಶರೀರ ವೃದ್ಧಾಪ್ಯದಲ್ಲಿ ಬದಲಾವಣೆ ಆಗುತ್ತೆ. ಹೌದಾ? ಶರೀರದ ಒಂದು ಎತ್ತರ, ಗಾತ್ರ, ಬಣ್ಣ ಎಲ್ಲವೂ ಬದಲಾವಣೆ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತು ಮನಸ್ಸು ಬದಲಾವಣೆ ಆಗುತ್ತೆ. ಬಾಲ್ಯದಲ್ಲಿರ್ತಕ್ಕಂಥ ಮನಸ್ಸು, ಬುದ್ಧಿ ಯೌವನದಲ್ಲಿ ಬದಲಾವಣೆ ಆಗುತ್ತೆ, ವೃದ್ಧಾಪ್ಯದಲ್ಲಿ ಬದಲಾವಣೆ ಆಗಿದೆ. ನಾನು ಹೇಳ್ತಿರ್ತೇನೆ, ಬಾಲ್ಯದಲ್ಲಿ ಜೋರಿನಲ್ಲಿ ಹಾಕಿದ್ರೆ ಮಗುವನ್ನು ತನ್ನ ಮಲಮೂತ್ರನ್ನು ತಾನೇ ಬಾಯಿಲಿಟ್ಕೊಳ್ಳುತ್ತೆ. ಯೌವನದಲ್ಲಿ ತಾನು ಬಾಯಿಲಿಟ್ಕೊಳ್ಳಲ್ಲ, ಬೇರೆ ಬಾಯಿಲಿ ಪ್ರಯತ್ನ ಮಾಡುತ್ತೆ. ಅದು ಈಗಿನ ಕಾಲದಲ್ಲಿ ಯುವಕರಂದರೆ ಪ್ರಮಾದ. ವೃದ್ಧಾಪ್ಯದಲ್ಲಿ ಜೀವನದ ಅನುಭವ ಇದೆ, ಅದು ಬೆಲೆ ಇಲ್ಲ ಅದಕ್ಕೆ. ವೆನ್ ಐ ಕೇಮ್ ಟು ನೋ ಮೈ ಎಲ್ಡರ್ಸ್ ಆರ್ ರೈಟ್, ಮೈ ಯಂಗ್ಸ್ಟರ್ಸ್ ಯು ಆರ್ ರಾಂಗ್. ಯಾವಾಗ ನಮ್ಮ ತಂದೆ ತಾಯಿ ಅಜ್ಜ ತಾತ ಹೇಳಿದಂತೆ ಜೀವನ ಮಾಡಿ ಚೆನ್ನಾಗಿತ್ತು ಅಂತ ನನಗನ್ಸುತ್ತೋ, ಅವ್ರ ಮಾತು ಕೇಳಿದ್ರೆ ಕೆಟ್ಟೆ ಅಂತ ನನಗೆ ಬುದ್ಧಿ ಬರುತ್ತೋ, ಅವಾಗ ನನ್ನ ಮಕ್ಳು ಹೇಳ್ತಾರೆ ನಿಂಗೆ ಬುದ್ಧಿ ಇಲ್ಲ, ಸುಂದಿರಂತ. ಇದು ಪರಂಪರೆ ನಡೀತಲೇ ಇರುತ್ತೆ. ಹೌದಾ? ಅಂದರೆ ವೃದ್ಧಾಪ್ಯದಲ್ಲಿ ಬುದ್ಧಿ ಚೆನ್ನಾಗಿದೆ, ಅನುಭವ ಇದೆ, ಅದಕ್ಕೆ ಬೆಲೆ ಇಲ್ಲ. ಅಷ್ಟೇ ಅಲ್ಲ, ನಮಗೂ ಜಗತ್ತಿಗೆ ಇರತಕ್ಕಂಥ ಸಂಬಂಧದಲ್ಲೂ ಬದಲಾವಣೆ ಆಗಿದೆ. ಮಗು ಆಗಿದ್ದಾಗ
ನಾನು ನಕ್ಕರೆ ಮನೆಗಿರೋಲ್ಲ ನಗೋರು, ಹೌದಲ್ಲ? ಎಲ್ರಿಗೂ ಸಂತೋಷ ಆಗುತ್ತೆ.